ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮು ಉಪೇಂದ್ರ ಪ್ರೀ ರಿಲೀಸ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ಈಗ ರಿಲೀಸ್ ಟೈಮಲ್ಲಿ ಏನಾಯಿತು, ರಿಲೀಸ್ ಆದಮೇಲೆ ಏನಾಯಿತು ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಅಕ್ಟೋಬರ್ 14, 1999 ಬಂದಿದ್ದು. 13th ಸಂಜೆ ಒಂದು ನ್ಯೂಸ್ ಬಂತು, ಉಪೇಂದ್ರ ಕಿಡ್ನ್ಯಾಪ್ ಅಂತ. ಎಲ್ಲರೂ ಫುಲ್ ಶಾಕ್ ಆದ್ರು. ನಾಳೆ ಫಿಲಮ್ ಇಟ್ಟರು, ಏನಿದು ಉಪೇಂದ್ರ ಕಿಡ್ನ್ಯಾಪ್ ಅಂತ ಬಂತಲ್ಲ ನ್ಯೂಸ್ ಅಂತ. ಅದು ನೋಡಿದ್ರೆ ಒಂದು ಗಿಮಿಕ್. ಅದೇನಂದ್ರೆ ನಾಳೆ ರಿಲೀಸ್ ಇದೆಯಲ್ಲ, ಅದಕ್ಕೆ ಕಿಡ್ನಾಪ್ ಅಂತ ಮಾಡಿದ್ರು. ಹಾಗಾಗಿ ಎಲ್ಲ ಉಪೇಂದ್ರ ಕಿಡ್ನಾಪ್ ಅಂತ ಅದೊಂದು ದೊಡ್ಡ ನ್ಯೂಸ್ ಆಯ್ತದು. ಆದ್ರೆ ಈಗಿನ ತರ ಅವಾಗೆಲ್ಲ ಏನು ಮೀಡಿಯಾಗಳೆಲ್ಲ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಬಟ್ ಪೇಪರಲ್ಲೆಲ್ಲ ಬಂದ್ಬಿಡ್ತು ಸಂಜೆ ಉಪೇಂದ್ರ ಕಿಡ್ನಾಪ್ ಅಂತ ಹೇಳಿ ಅಂತ. ಸೊ ಆಮೇಲೆ ಅದು ರಿಲೀಸ್ ಇರೋದ್ರಿಂದ ಆ ತರ ಒಂದು ಗಿಮಿಕ್ ಅದು ಅಷ್ಟೇ ಮಾಡಿದ್ದು ಅಂತ ಆಮೇಲೆ ಗೊತ್ತಾಯ್ತು. ಸೊ ಮಾರನೇ ದಿನ ಬೆಂಗಳೂರಲ್ಲಿ ರಪಾಲಿ ಥಿಯೇಟರ್ ಆಗಿದ್ದು. ಹೆವಿ ಕ್ರೌಡ್ ಇತ್ತು. ಬಟ್ ನಾನು ಲೈವ್ ಆಗಿ ನೋಡಿದ್ದು ಅಂದ್ರೆ ನಾನು ನಮ್ಮ ಶಿವಮೊಗ್ಗದಲ್ಲಿ ಲೈವ್ ಆಗಿ ನೋಡಿದ್ದು. ಬಟ್ ನಾನು ನೋಡ್ದಂಗೆ ಅವತ್ತು ಮೋಸ್ಟ್ಲಿ 8:30 ಹಂಗೇನೋ ಶೋ ಸ್ಟಾರ್ಟ್ ಆಯಿತು. ಸೊ ಯೂಶಲಿ 10:30 ಶೋ ಇರುತ್ತೆ, 8:30ಗೆ ಫಸ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಶೋ. ಅದು ಎಂಥ ಕ್ರೇಜ್ ಅಂದರೆ ಫಸ್ಟ್ ಎಲ್ಲ ಫುಲ್ಲು ಕೂಗಾಡ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಎಲ್ಲರಿಗೂ ನಮಗೆಲ್ಲ ಉಪೇಂದ್ರ ಎಂಟ್ರಿ ಹೆಂಗಿರುತ್ತೆ, ಯಾವ ಥರ ಸಾಂಗು ಪಿಕ್ಚರೈಸೇಷನ್ ಮಾಡಿದ್ದಾರೆ ಏನು ಎಲ್ಲ ನೋಡೋಣ ಅಂತ ಫುಲ್ಲು ಕ್ರೇಜ್. ಸೊ ಏನಾಯ್ತು, ಒಳಗೆ ಹೋಗಿ ಎಲ್ಲ ವಿಜುವಲ್ಗಳು ಹೊಡ್ತಾ ಫುಲ್ಲು. ಫಸ್ಟಿಗೆ ನಿಮಗೆ ಗೊತ್ತಿರಂಗೆ ಉಪೇಂದ್ರ ಫಿಲ್ಮಲ್ಲಿ ವಿಕ್ರಮ್ ಬೇತಾಳಿಂದ ಬರುತ್ತೆ, ಅದು ಹಿಂಗೆ ಜವ ಬರೋದು ಹಿಂಗೆ ಸ್ಮಶಾನದಿಂದ. ಅದೇ ಉಪೇಂದ್ರ ಅನ್ಕೊಂಡ್ಬಿಟ್ರೆ ಎಲ್ಲರಿಗೆ, ಎಲ್ಲ ವಿಜುವಲ್ ಹೊಡಿತಾ ಇದ್ದಾರೆ ಫುಲ್ಲು. ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಜೈ ಅಂತ. ಆಮೇಲೆ ನೋಡಿದ್ರೆ ಅದಲ್ಲ. ಆಮೇಲೆ ಫಿಲ್ಮ್ ಹಂಗೆ ಮೂವತ್ತಾ ಅದು ನಿಮಗೆ ಗೊತ್ತಿರಂಗೆ ದಾಮಿನಿಯವರು ಉಪೇಂದ್ರನ ಹುಡ್ಕೊಂಡ್ಬರ್ತಾರೆ. ಹಿಂಗಡೆಯಿಂದ ಒಂದು ಎಂಟ್ರಿ, ಹಿಂಗಡೆ ಒಬ್ರು ಇರ್ತಾರೆ, ಹಿಪ್ಪಿ ಬಿಟ್ಟಿರೋದೆಲ್ಲ ಸೇಮ್ ಉಪೇಂದ್ರ ಅವ್ರ ಥರನೇ ಇರುತ್ತೆ. ಅವರು ಹೋಗಿ ಅವ್ರನ್ನ ಹಿಂಗೆ ಚಟ್ಬಿಟ್ಟು ಹಿಂಗೆ ತಿರುಗಿಸ್ತಾರೆ, ಎಲ್ಲ ಅವರೇ ಉಪೇಂದ್ರ ಅನ್ಕೊಂಡು ಮತ್ತೆ ವಿಜುವಲ್ ಹೊಡೆದು. ಅದು ನೋಡಿದ್ರೆ ಅವರು ಉಪೇಂದ್ರ ಅವರಲ್ಲ. ಮನೆ ಇದೇನಪ್ಪ ಎಂಟ್ರಿಲಿ ಎಷ್ಟು ಥ್ರಿಲ್ ಇದೆಯಲ್ಲ ಅಂತ ಎಲ್ಲಿ ಫಿಲಮ್ ಸಿಕ್ಕಾಬಿಟ್ಟೆ ಮಜಾ. ಆಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಲ್ಲ ಎಂಟ್ರಿ ಯಾವ ಥರ. ಎಂಟ್ರಿ ಬಂದಾದ್ಮೇಲೆ ಅವಾಗೆಲ್ಲ ಚಿಲ್ಲರೆ ಕಾಸು ನಿಂಗೆ ಹಾಕೋರು ಸ್ಕ್ರೀನ್ ಮೇಲೆ. ಇವಾಗ ಕಮ್ಮಿ ಆಗಿದೆ, ಇವಾಗಿಲ್ಲ. ಮುಂಚೆ ನಾನು ನೋಡಿದ್ದೀನಿ ಉಪೇಂದ್ರ ಪ್ರೀಚೆ ಟೈಮಲ್ಲೂ ಅಷ್ಟೇ ಸಿಕ್ಕಾಬಿಟ್ಟೆ ಚಿಲ್ಲರೆ ಹಾಕೋರು ಹಿಂಗೆ. ಅದು ಬಂತು ಉಪೇಂದ್ರ ಎಂಟ್ರಿ ಆಯ್ತು, ಸಿಕ್ಕಾಬಿಟ್ಟೆ ವಿಜುವಲ್ ಹೊಡೆದ್ರು. ಏನ್ ಕ್ರೇಜು, ಆ ಕ್ರೇಜ್ ಮರೆಯೋಕ್ಕಾಗಲ್ಲ ಕಣ್ರಿ, ಅಷ್ಟು ಭಯಂಕರ ಕ್ರೇಜ್ ಅದು. ಎಲ್ಲ ಫುಲ್ ಖುಷಿ ಆಯ್ತು. ಆಮೇಲೆ ಉಪೇಂದ್ರ ಫಿಲಮ್ ಸೂಪರ್ ಡೂಪರ್ ಇಟ್ಟೆ. ಆಮೇಲೆ ಏನಾಯ್ತು, ಬೆಂಗಳೂರಲ್ಲಿ ಅವತ್ತೊಂದು ರೆಕಾರ್ಡ್ ಆಯ್ತು. ಏನಪ್ಪಾ ಅಂದ್ರೆ ಅವಾಗಿನ ಕಾಲಕ್ಕೆ 650 ರೂಪಾಯಿ ಬ್ಲ್ಯಾಕ್. ಇವಾಗಿನ ಕಾಲಕ್ಕೆ ಅದು ಸಣ್ಣ ಅಮೌಂಟ್ ಇರ್ಬೋದು, ಬಟ್ ಅವಾಗಿನ ಕಾಲಕ್ಕೆ 650 ರೂಪಾಯಿ ಬ್ಲ್ಯಾಕ್ ಕೊಟ್ಟು ಹೋಗಿದ್ದಾರೆ ಅನ್ನೋದು ಒಂದು ದೊಡ್ಡ ನ್ಯೂಸ್ ಆಗ್ಬಿಡ್ತದೆ. ಅವಾಗಿನ ಕಾಲಕ್ಕೆ. ಇವಾಗೆಲ್ಲ ಅದು ಏನೋ ಸ್ಮಾಲ್ ಅಮೌಂಟ್ ಅನ್ಸುತ್ತೆ, ಬಟ್ ಇವಾಗಿನ ಲೆಕ್ಕ ತಗೊಂಡ್ರೆ ಅದು 6,500 ಲೆಕ್ಕ ಬರುತ್ತೆ. ಅದು ಒಂದು ದೊಡ್ಡ ನ್ಯೂಸ್ ಆಯ್ತು. ಆಮೇಲೆ ಉಪೇಂದ್ರ ಫಿಲಮ್ ನಿಮಗೆ ಗೊತ್ತಿರಂಗೆ ಎಲ್ಲ ಸೂಪರ್ ಡೂಪರ್ ಹಿಟ್. ಆಮೇಲೆ ಒಂದು ಏನಾಯ್ತು ಅಂದ್ರೆ ಜಪಾನಲ್ಲಿ ಫಿಲಮ್ ರಿಲೀಸ್ ಮಾಡಿದ್ರು 100 days ಆದ್ಮೇಲೆ. ಮೋಸ್ಟ್ಲಿ ಅದು ಜಪಾನಲ್ಲಿ ಇಷ್ಟಪಟ್ಟಿದ್ದ ಫಿಲಮ್ಮು. ರಜನಿಕಾಂತ್ ಅವ್ರದ್ದು ಫಿಲಮ್ ನೋಡ್ತಾ ಇದ್ರು. ಅಲ್ಲಿ ರಜನಿಕಾಂತ್ ಸರ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲೈವರ್ ಅಂತ ಅಲ್ಲಿಯೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಅದಾದ್ಮೇಲೆ ನಮ್ಮ ಕನ್ನಡದಲ್ಲಿ ಕ್ರೇಜ್ ಹುಟ್ಟಿದ್ದು ಅಂದ್ರೆ ಮತ್ತೆ ಉಪೇಂದ್ರ ಫಿಲಮ್ ಬಂದಾಗ ಅಲ್ಲಿ ಜನಗಳೆಲ್ಲ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ಉಪೇಂದ್ರ ಅವರು ಅಲ್ಲೆಲ್ಲ ಹೋಗಿ ಬಂದಿದ್ರು. ಅವಾಗೆಲ್ಲ ಪೇಪರಲ್ಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸ್ ಆಯ್ತದು. ಆಮೇಲೆ ಒಂದ್ಸಲಿ ಏನು 100 days ಆದ್ಮೇಲೆ ಉಪೇಂದ್ರ ಅವರು ಮಹಿಳೆಯರಿಗೆ ಫ್ರೀ ಮಾಡಿದ್ರು. ಅದು ನೆನಪಿದೆ ನನಗೆ. ಅದು ಯಾಕೆ ಅಂದ್ರೆ ಏನಿದು ಹುಡುಗಿ ಲೇಡೀಸ್ ನೋಡಂಗಿಲ್ವಂತೆ, ಆ ಥರ ಇದೆ ಅಂತೆ ಫಿಲಮು, ಹಂಗಿದೆ ಅಂತೆ, ಆ ಥರ ಎಲ್ಲ ಬಂತು ನ್ಯೂಸ್. ಸೊ ಅದೆಲ್ಲ ಏನು ಇಲ್ಲ, ಆ ಥರ ಫ್ಯಾಮಿಲಿ ನೋಡ್ಬೋದು ಅಂತ ತೋರ್ಸಕ್ಕೇನೆ ಆಮೇಲೆ ಮಹಿಳೆಯರಿಗೋಸ್ಕರ ಫ್ರೀ ಮಾಡಿದ್ರು. ಅದೊಂದು ಈ ಫಿಲಮಿಂದ ಸ್ಪೆಷಲ್ ಆಯ್ತು. ಮತ್ತೆ ಆಮೇಲೆ 2 ಡೈಮೆನ್ಷನ್ ಫಿಲಮ್ ಅಂತ ನ್ಯೂಸ್ ಇತ್ತಲ್ಲ. ಈ ಉಪೇಂದ್ರ ಅವ್ರಿಗೆ ಏನ್ ಹೇಳಕ್ ಹೊರಟಿದ್ರು ಆಗಿನ ಕಾಲಕ್ಕೆ ಅಂದ್ರೆ, ಮನುಷ್ಯನ ಮನ್ಸು ಯಾವ ತರ ಒಂದ್ಸಲಿ ಬೇಕು ಅನ್ಸುತ್ತೆ, ಒಂದ್ಸಲಿ ಬೇಡ ಅನ್ಸುತ್ತೆ. ಅದನ್ನ ಈ ಚಂಚಲವಾದ ಮನ್ಸು ಆ ತರ ಹಂಗಿರುತ್ತೆ ಅನ್ನೋದು ತೋರ್ಸೋದಕ್ಕೆ 2 ಡೈಮೆನ್ಷನ್ ಫಿಲಮ್ ಅಂತ ಆಕ್ಚುಲಿ ಮಾಡಿದ್ರು. ಸೊ ತುಂಬಾ ಕ್ರೇಜ್ ಹುಟ್ಟಿಸಿರೋಂಥ ಫಿಲಮ್ ಅದು. ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟು ರಿಲೀಸ್ ಮುಂಚೆ ಹೇಳಿದ್ದೆ, ರಿಲೀಸ್ ಟೈಮಲ್ಲಿ ಇಷ್ಟು ವಿಷಯ ಹೇಳಬೇಕಿತ್ತು, ಅಷ್ಟು ಹೇಳಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಿಂಗೆ ಫಿಲಮ್ ವಿಷಯನೇ ಅಂತಲ್ಲ, ಎಲ್ಲ ವಿಷಯಗಳು ಏನೇನು ಇದೆ ಅದ್ರ ಬಗ್ಗೆ ಡೀಟೇಲ್ ನಮಗೆ ಗೊತ್ತಿರೋದು, ಕರೆಂಟ್ ಅಫೇರ್ಸ್ ಇರ್ಬೋದು ಅಥವಾ ಫಿಲಮಿಂದ ಇರ್ಬೋದು, ಆದಷ್ಟು ಮೂವಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ನಮಸ್ಕಾರ.